ಹೆಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ. ಈ ವಿಡಿಯೋನಲ್ಲಿ ನಾನು ನಿಮಗೆ ಈ ಸ್ವತ್ತು 2.0 ಏನು ವೆಬ್ಸೈಟ್ ಬಿಟ್ಟಿದ್ದಾರೆ ಹೊಸದಾಗಿ, ಇದರ ರಿಲೇಟೆಡ್ ಕೆಲವೊಂದು ಇನ್ಫಾರ್ಮೇಷನ್ ಅನ್ನು ಬಂದಿದೆ. ಏನಿದೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೇನು ಈ ಸ್ವತ್ತು 2.0 ವೆಬ್ಸೈಟ್ ಇದೆಯಲ್ಲ, ಸೊ ಇದರ ರಿಲೇಟೆಡ್ ಇನ್ಫಾರ್ಮೇಷನ್ ಪ್ರಿಯಾಂಕ್ ಖರ್ಗೆ ಸರ್ ಅವ್ರದ್ದೇನು ಫೇಸ್ಬುಕ್ ಪೇಜ್ ಇದೆ ಅಲ್ಲಿ ಡೀಟೇಲ್ ಆಗಿ ಪಾಯಿಂಟ್ ವೈಸ್ ಇಲ್ಲಿ ಶೇರ್ ಮಾಡಿದ್ದಾರೆ, ನೀವು ನೋಡಬಹುದು. ಸೊ ಒನ್ ಬೈ ಒನ್ ನಾನು ನಿಮಗೆ ಎಲ್ಲ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಅದಕ್ಕಿಂತ ಮುಂಚೆ ಏನಾದರೂ ಆನ್ಲೈನ್ ಸರ್ವಿಸ್ ಅಥವಾ ಪೇಡ್ ಸರ್ವಿಸ್ ನಿಮಗೆ ಕನ್ಸಲ್ಟೇಷನ್ ಬೇಕು, ಈ ಖಾತಾ ರಿಲೇಟೆಡ್ ಸರ್ವಿಸ್ ಬೇಕು ಅಂತಂದ್ರೆ ವಾಟ್ಸ್ಆಪ್ ನಲ್ಲಿ ನೀವು ನನಗೆ ಮೆಸೇಜ್ ಕಳಿಸಬಹುದು. ಅದ್ರ ಜೊತೆಗೆ ವಾಟ್ಸ್ಆಪ್ ಚಾನೆಲ್ ಕೂಡ ನಾನು ಇಲ್ಲಿ ಮಾಡಿದ್ದೀನಿ. ಆ ಚಾನೆಲ್ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅದರಿಂದ ಜಾಯಿನ್ ಆಗಬಹುದು. ಅಲ್ಲಿ ಕೂಡ ನಾನು ರೆಗ್ಯುಲರ್ಲಿ ಅಪ್ಡೇಟ್ಸ್ ಅಥವಾ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ತಾ ಇರ್ತೀನಿ. ಸೊ ಇಲ್ಲಿ ನೋಡಿ, ನೀವು ಫಸ್ಟ್ ಇನ್ಫಾರ್ಮೇಶನ್ ಫಸ್ಟ್ ಪಾಯಿಂಟ್ ಏನು ಅಂತಂದ್ರೆ, ಏನು ಹೊಸ ಲೇಔಟ್ ಇರುತ್ತೆ, ಹೊಸ ಪ್ಲಾಟ್ಸ್ ಅನ್ನ ಏನ್ ಮಾಡ್ತಾರಲ್ವಾ ಅದು ರಿಲೇಟೆಡ್. ಈ ಸ್ವತ್ತು ಅಡಿ 11A ಖಾತೆ ಹಾಗೂ ಬಹುಮಾಡಿ ಕಟ್ಟಡ ಅರ್ಜಿ ಸಲ್ಲಿಕೆಗೆ ಶೀಘ್ರದಲ್ಲೇ ಅವಕಾಶ. ಸೊ 11A ಖಾತಾ ಈ ಸ್ವತ್ತು ಕೊಡ್ತೀವಿ ಫಾರ್ ನ್ಯೂ ಪ್ಲಾಟ್ಸ್ ಅಥವಾ ನ್ಯೂ ಲೇಔಟ್ ಅಂತ ಅನ್ಬೋದು. ಓಕೆ, ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಏನು ಹೊಸದಾಗಿ ಲೇಔಟ್ ಫಾರ್ಮ್ ಮಾಡ್ತಾರಲ್ಲ, ಸೊ ಅಂತ ಹೊಸ ಲೇಔಟ್ ನಲ್ಲಿ ಏನ್ ಪ್ಲಾಟ್ಸ್ ಇರುತ್ತೆ ಅವು ಎಲ್ಲಕ್ಕ ನಾವು 11A ಖಾತಾ ಕೊಡ್ತೀವಿ ಅಂತ ಇಲ್ಲಿ ಕ್ಲಿಯರ್ ಆಗಿ ಒಂದು ಪಾಯಿಂಟ್ ಅನ್ನು ಹೇಳಿದ್ದಾರೆ. ಅದ್ರ ಜೊತೆಗೆ ನೋಡಿ, ಈ ಸ್ವತ್ತು ಅಡಿ 11A ಖಾತೆ ಹಾಗೂ ಬಹುಮಾಡಿ ಕಟ್ಟಡ. ಸೊ ಇದರ ಅರ್ಥ ಈ ಸ್ವತ್ತು ಅಪ್ಲಿಕೇಶನ್ ಗೆ ನಾವು ಒಂದು ಅವಕಾಶ ಕೊಡ್ತೀವಿ ಫಾರ್ ಮಲ್ಟಿ ಸ್ಟೋರಿ ಅಪಾರ್ಟ್ಮೆಂಟ್ಸ್ ಅಥವಾ ಫ್ಲಾಟ್, ಏನ್ ಅಪಾರ್ಟ್ಮೆಂಟ್ ಫ್ಲಾಟ್ ಇರುತ್ತಲ್ಲ ಅಂತ ಪ್ರಾಪರ್ಟೀಸ್ ಕೂಡ ನಾವು ಒಂದು ಅಪ್ಲಿಕೇಶನ್ ಗೆ ಒಂದು ಆಪ್ಷನ್ ಅನ್ನ ಕೊಡ್ತೀವಿ ಇನ್ನು ಈ ಸ್ವತ್ತು ವೆಬ್ಸೈಟ್ ನಲ್ಲಿ ಅಂತ ಇದು ಒಂದು ಕೂಡ ಪಾಯಿಂಟ್ ಹೇಳಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಈ ಸ್ವತ್ತು 2.0 ತಂತ್ರಾಂಶದಲ್ಲಿ ನಮೂನೆ 11B. ಸೊ ಈ ಸ್ವತ್ತು ಏನ್ ಯಾರ್ಯಾರ ಹತ್ರ 11B ಖಾತಾ ಇದೆಯಲ್ಲ, ನೋಡಿ ಇನ್ನೊಂದ್ಸರ್ತಿ ಓದ್ತೀನಿ. ಈ ಸ್ವತ್ತು 2.0 ತಂತ್ರಾಂಶದಲ್ಲಿ ನಮೂನೆ 11B ಖಾತೆಗಳನ್ನು 2 ವಾರಗಳ ಕಾಲಾವಧಿಯಲ್ಲಿ ನಮೂನೆ 11A ಇದರ ಅರ್ಥ ಖಾತೆಗಳನ್ನಾಗಿ ಪರಿವರ್ತನೆ ಮಾಡಿಕೊಳ್ಳಲು ಅವಕಾಶ ಕೊಡ್ತಾ ಇದೀವಿ. ಸೊ ಬೇಸಿಕಲಿ ಯಾರ್ಯಾರ ಹತ್ರ 11B ಖಾತಾ ಇದೆ ಅವೆಲ್ಲ ಕೂಡ ನೀವು ಕನ್ವರ್ಟ್ ಮಾಡ್ಕೋಬಹುದು ಫಾರ್ 11A ಖಾತಾ ಅಂತ ಇದು ಕೂಡ ಒಂದು ಪಾಯಿಂಟ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮುಂದೆ ಹೇಳ್ತೇನೆ ನೋಡಿ, 2 ವಾರ ಕಾಲಾವಧಿ ಅಂತಂದ್ರೆ ವಿದಿನ್ 2 ವೀಕ್ಸ್ ಅಥವಾ ಒಂದು 15 ಡೇಸ್ ಅಂತ ನೀವು ಅನ್ಕೋಬಹುದು. ಸೊ ವಿದಿನ್ 15 ಡೇಸ್ ಇದು ಒಂದು ಆಪ್ಷನ್ ಕೂಡ ಈಗ ಈ ಸ್ವತ್ತು 2.0 ವೆಬ್ಸೈಟ್ ನಲ್ಲಿ ಬರಬಹುದು ಅಂತ ಒಂದು ಅನ್ಕೋಬಹುದು ನಾವು. ಇಲ್ಲಿ ಅದೇ ರೀತಿ ಇಲ್ಲಿ ಇನ್ಫಾರ್ಮೇಶನ್ ಬರ್ದಿದೆ. ಇದಕ್ಕೆ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸೊ ಮತ್ತು ಹೊಸ ಬಡಾವಣೆ ಮತ್ತು ಬಹುಮಾಡಿ ಅಪಾರ್ಟ್ಮೆಂಟ್ ಅಂತಂದ್ರೆ ಹೊಸ ಲೇಔಟ್ ಇರ್ಬೋದು, ಹೊಸ ಪ್ಲಾಟ್ ಇರ್ಬೋದು, ಅದಕ್ಕೂ ಕೂಡ ಆಪ್ಷನ್ ಕೊಡ್ತೀವಿ. ಅಂಡ್ ಮಲ್ಟಿ ಸ್ಟೋರಿ ಅಪಾರ್ಟ್ಮೆಂಟ್ ಅಥವಾ ಫ್ಲಾಟ್ ಅದಕ್ಕೂ ಕೊಡ್ತೀವಿ. ಅಂಡ್ ಈ ಸ್ವತ್ತು ನೀವು ಈ ರೀತಿ 2 ಪ್ರಾಪರ್ಟೀಸ್ಗೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬಹುದು ಬರೋ ದಿನಗಳಲ್ಲಿ ಅಂತ ಹೇಳಿದ್ದಾರೆ. 11B ಖಾತಾ ಟು 11A ಖಾತಾ ಅದು ಕೂಡ ಆಪ್ಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದೆಲ್ಲ ಏನ್ ಟೈಮ್ ಇದೆಲ್ಲ, ಫಾರ್ ಎಕ್ಸಾಂಪಲ್ ಯಾವಾಗ ಬರ್ಬೋದು ಅಂತ ನೀವು ಅನ್ಕೋಬಹುದು. ಸೊ ಇಲ್ಲಿ ಹೇಳಿದೆ ನೋಡಿ, 1 ತಿಂಗಳೊಳಗೆ ಅವಕಾಶ ಕಲ್ಪಿಸಲಾಗುವುದು ಅಂತಂದ್ರೆ ವಿದಿನ್ 1 ಮಂತ್ ನಾವು ಇವೆಲ್ಲ ಆಪ್ಷನ್ ಅನ್ನ ಕೊಡ್ತೀವಿ ಅಂತ ಕ್ಲಿಯರ್ ಆಗಿ ಇಲ್ಲಿ ಒಂದು ಪಾಯಿಂಟ್ ಹೇಳಿದ್ದಾರೆ. ಸೊ ಈಗ ವಿದಿನ್ 1 ಮಂತ್ ಇವೆಲ್ಲ ಆಪ್ಷನ್ ಈ ಸ್ವತ್ತು 2.0 ವೆಬ್ಸೈಟ್ ನಲ್ಲಿ 1 by 1 ಆಡ್ ಹಾಕೋತಾ ಹೋಗುತ್ತೆ ಅಂತ ಅನ್ಕೋಬಹುದು. ಓಕೆ, ನೆಕ್ಸ್ಟ್ ಪಾಯಿಂಟ್ ಗೆ ಹೋಗೋಣ. ಇಲ್ಲಿ ನೋಡಿ, ಈ ಸ್ವತ್ತು ಪ್ರಕ್ರಿಯೆ. ಸೊ ಇದೇನ್ ಈ ಸ್ವತ್ತು ಏನ್ ಪ್ರಾಸೆಸ್ ಇದೆಯಲ್ಲ, ಕಂಪ್ಲೀಟ್ ಪ್ರಾಸೆಸ್ ಇದು ಇನ್ನೂ ಕೂಡ ಅಪ್ಡೇಟ್ ಮಾಡ್ತಾ ಇದೀವಿ, ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಮಾಡ್ತಾ ಇದೀವಿ ಅಂತ ಒಂದು ಪಾಯಿಂಟ್ ಅನ್ನ ಹೇಳಿದ್ದಾರೆ. ಅಂಡ್ ನೆಕ್ಸ್ಟ್ ಪಾಯಿಂಟ್ ನೋಡಿ, ಇಲ್ಲಿ 21,429 21,429 ಇಷ್ಟು ಅರ್ಜಿ ಬಂದಿದೆ ಅಂತ ಒಂದು ಇನ್ಫಾರ್ಮೇಶನ್ ಇಲ್ಲಿ ಹೇಳಿದ್ದಾರೆ. ಸೊ ನೋಡಿ, 21,429 ಅರ್ಜಿಗಳನ್ನು ಸ್ವೀಕರಿಸಲಾಗುವುದು, ರಿಸೀವ್ ಆಗಿದೆ ಅಂತ ಇಲ್ಲಿ ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದು ಪಾಯಿಂಟ್ ನೋಡಿ, ಏನ್ ಹೇಳ್ತಾ ಇದ್ದಾರೆ, ಕೆಲವೊಂದು ಅರ್ಜಿಗಳನ್ನು ಸಲ್ಲಿಸುವಾಗ ತಾಂತ್ರಿಕ ಸಮಸ್ಯೆಗಳು. ಸೊ ಇದೇ ಮೇನ್ ಪಾಯಿಂಟ್. ಏನು ಅಂತಂದ್ರೆ ನೋಡಿ, ಈ ಸ್ವತ್ತು ನಾವೇನ್ ವೆಬ್ಸೈಟ್ ಇದೆ ಅಲ್ಲಿ ಅಪ್ಲಿಕೇಶನ್ ಏನು ಹಾಕ್ತಾ ಇದೀವಿ, ತುಂಬಾ ಪ್ರಾಬ್ಲಮ್ ಬರ್ತಾ ಇದೆ. ಇಸಿ ಫೆಚ್ ಆದ್ರೆ ಆಧಾರ್ KYC ಆಗ್ತಾ ಇಲ್ಲ, ಅಥವಾ ಆಧಾರ್ KYC ಆದ್ರೆ ಇಸಿ ಫೆಚ್ ಆಗ್ತಾ ಇಲ್ಲ, ಕೆಲವೊಂದ್ಸತಿ ಸೇಲ್ ಡೀಡ್ ಆಗ್ತಾ ಇಲ್ಲ. ಸೊ ತುಂಬಾನೇ ಪ್ರಾಬ್ಲಮ್, ತುಂಬಾ ಸರ್ವರ್ ಇಶ್ಯೂ ಇರ್ಬೋದು, ಟೆಕ್ನಿಕಲ್ ವೆಬ್ಸೈಟ್ ಎರರ್ ಇರ್ಬೋದು, ಯಾವುದೇ ಒಂದು ಎರರ್ ಇರ್ಬೋದು. ಸೊ ಬಟ್ ಇದು ಸರಿಯಾಗಿ ಒಂದು 100% ಸ್ಮೂತ್ ಆಗಿ ವರ್ಕ್ ಆಗ್ತಾ ಇಲ್ಲ. ಸೊ ಓಕೆ, ಸೊ ಅದು ಕೂಡ ಇಲ್ಲಿ ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಈ ರೀತಿ ಏನ್ ಎರರ್ಸ್ ಇದೆ, ಈ ರೀತಿ ಏನ್ ಟೆಕ್ನಿಕಲ್ ಇಶ್ಯೂಸ್ ಇದೆ, ಅದ್ರ ಬಗ್ಗೆ ಒಂದು ಪಾಯಿಂಟ್ ಹೇಳಿದ್ದಾರೆ ನೋಡಿ. ಸೊ ಏನಂತಂದ್ರೆ, ಕೆಲವೊಂದು ಅರ್ಜಿಗಳನ್ನು ಸಲ್ಲಿಸುವಾಗ ತಾಂತ್ರಿಕ ಸಮಸ್ಯೆಗಳು ಉಂಟಾಗಿರೋದು ಸರ್ಕಾರದ ಗಮನಕ್ಕೆ ಬಂದಿದೆ. ಸೊ ಇದು ಸರ್ಕಾರದ ಕೂಡ ಒಂದು ಕನ್ಸೆಂಟ್ ನಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಮುಂದೆ ಅವುಗಳನ್ನು ಸರಿಪಡಿಸಲು ಒಂದು ನಾವು ಕ್ರಮ ತಗೋತಾ ಇದೀವಿ ಅಂತ ಒಂದು ಪಾಯಿಂಟ್ ಅನ್ನ ಹೇಳಿದ್ದಾರೆ. ಓಕೆ, ಸೊ ಇವೆಲ್ಲ ಏನ್ ಟೆಕ್ನಿಕಲ್ ಎರರ್ ಇದೆ, ಕಂಟಿನ್ಯೂಸ್ ಅಪ್ಡೇಟ್ ಮಾಡ್ತಾ ಇದೀವಿ, ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಮಾಡ್ತಾ ಇದೀವಿ. ಇವು ಎರರ್ ಬರಬಾರ್ದು ಅಂತ ನಾವು ಒಂದು ಆಕ್ಷನ್ಸ್ ಅನ್ನ ತಗೋತಾ ಇದೀವಿ ಅಂತ ಒಂದು ಪಾಯಿಂಟ್ ಅನ್ನ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಪಾಯಿಂಟ್ ಗೆ ಹೋಗೋಣ. ಇಲ್ಲಿ ನೋಡಿ,
ಮತ್ತಷ್ಟು ಈಸಿ ಮಾಡೋದು, ಸರಳೀಕರಣ ಮಾಡೋದು, ನಾವು ಅದ್ರ ಬಗ್ಗೆ ಇನ್ನೂ ಕೂಡ ನಾವು ಅಪ್ಡೇಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಲಾಸ್ಟಿಗೆ ಈ ಬಗ್ಗೆ ಸಾರ್ವಜನಿಕರು ಆತಂಕ ಪಡಬೇಕಿಲ್ಲ ಅಂತ ಪಾಯಿಂಟನ್ನು ಹೇಳಿದ್ದಾರೆ. ಸೊ ಯಾರೂ ಕೂಡ ಒಂದು ಈ ರೀತಿ ಯಾಕೆ ಆಗ್ತಾ ಇದೆ, ಆಗುತ್ತೆ ಅಥವಾ ಇಲ್ಲ, ಅಪ್ಲಿಕೇಶನ್ ಯಾಕೆ ಆಗ್ತಾ ಇಲ್ಲ, ಅಪ್ಲಿಕೇಶನ್ ಬಿಡ್ತಾರಾ, ಈ ರೀತಿ ಎಲ್ಲ ಏನು ಆತಂಕ ಪಡೆಯೋದು ಅವಶ್ಯಕತೆ ಇಲ್ಲ. ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀವಿ. ಇವೆಲ್ಲ ಎರರ್ ಕೂಡ ನಾವು ಈಗ ಆ್ಯಕ್ಷನ್ಸನ್ನು ತಗೋತಾ ಇದ್ದೀವಿ, ಈ ರೀತಿ ಎರರ್ ಬರಬಾರ್ದು ಅಂತ. ಸೊ ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ. ನೆಕ್ಸ್ಟ್ ಪಾಯಿಂಟ್ ಏನು ಅಂತಂತಂದ್ರೆ ಇಲ್ಲಿ ನೋಡಿ, ಇದು ಏನು ಅಪ್ಲಿಕೇಶನ್ ನಾವೇನು ಸಬ್ಮಿಟ್ ಮಾಡ್ತೀವಲ್ಲ, December 1st ಅಪ್ಲಿಕೇಶನ್ ಅಥವಾ ವೆಬ್ಸೈಟ್ ಬಿಟ್ಟಿದ್ದಾರೆ. ಸೊ ಇಲ್ಲಿ ಪಾಯಿಂಟ್ ಏನು ಹೇಳಿದ್ದಾರೆ ಅಂತಂತಂದ್ರೆ, ಇವೆಲ್ಲ ಅಪ್ಲಿಕೇಶನ್ ಏನು ರಿಸೀವ್ ಆಗಿದೆ ಇದನ್ನ ಅನುಮೋದನೆ, ಇನ್ನೊಂದ್ಸತಿ ಓದ್ತಿ ನೋಡಿ, ಸಾರ್ವಜನಿಕರಿಂದ ಸಲ್ಲಿಕೆ ಆಗಿರುವ ಅರ್ಜಿಗಳನ್ನು ಅನುಮೋದನೆಯುವ ಮಾಡುವ ಪ್ರಕ್ರಿಯೆಯು January 1ರಿಂದ, ಇದರ ಅರ್ಥ 1st Januaryದಿಂದ ನಾವು ಇದನ್ನ ಪ್ರೊಸೆಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೀವಿ. ಎಲ್ಲ ಅಪ್ಲಿಕೇಶನ್ಸ್ ಏನು ಬಂದಿದೆ 1st Januaryದಿಂದ ನಾವು ಇದನ್ನ ಪ್ರೊಸೆಸ್ಸಿಗೆ ಹಾಕ್ಬಿಟ್ಟಿದೀವಿ, ಅಥವಾ ಸ್ಟೆಪ್ ಬೈ ಸ್ಟೆಪ್ ಇದು ಪ್ರೊಸೆಸ್ ಅನ್ನ ಮಾಡ್ತಾ ಇದೀವಿ, ಚೆಕ್ ಮಾಡ್ತಾ ಇದೀವಿ, ವೆರಿಫೈ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ January 1ರಿಂದ ಆರಂಭಗೊಂಡಿದೆ ಅಂತ. ಓಕೆ, ಸೊ ಇದು 1st Januaryಲಿಂದಾನೇ ಅದು ಸ್ಟಾರ್ಟ್ ಮಾಡಿದೆ. ಇಲ್ಲಿವರೆಗೂ ಯಾವ್ಯಾವ ಅಪ್ಲಿಕೇಶನ್ ಹಾಕಿದಾರಲ್ವಾ ಅವೆಲ್ಲ ಅಪ್ಲಿಕೇಶನ್ ಈಗ ಸ್ಟಾರ್ಟ್ ಆಗಿದೆ ಫಾರ್ ಪ್ರೊಸೆಸಿಂಗ್, ಫಾರ್ ವೆರಿಫಿಕೇಶನ್, ಫಾರ್ ಚೆಕಿಂಗ್ ಪರ್ಪಸ್. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ನೋಡಿ, ಸಾರ್ವಜನಿಕರು ಈ ಸ್ವತ್ತು 2.2 ತಂತ್ರಾಂಶದ ಆನ್ಲೈನ್ ಪೋರ್ಟಲ್. ಸೊ ಇದೇನು ಈ ಸ್ವತ್ತು 2.2 ಏನು ವೆಬ್ಸೈಟ್ ಇದೆಯಲ್ಲ, ಸೊ ಇದು ಈ ಸ್ವತ್ತು ತಂತ್ರಾಂಶದ ಆನ್ಲೈನ್ ಪೋರ್ಟಲ್ ಮೂಲಕ ತೆರಿಗೆ ಮತ್ತು ಪ್ರಿಂಟಿಗೆ ಶುಲ್ಕವನ್ನು, ಇದರ ಅರ್ಥ ಪ್ರಾಪರ್ಟಿ ಟ್ಯಾಕ್ಸ್ ಕೂಡ ನೀವು ಈ ವೆಬ್ಸೈಟ್ಲಿಂದ ಪೇ ಮಾಡ್ಬೋದು, ಆ್ಯಂಡ್ ಮತ್ತು ಪ್ರಿಂಟಿಗೆ ಶುಲ್ಕವನ್ನು ಪಾವತಿಸಿ ಅಂತಂದ್ರೆ, ಈಗ ಈ ಸ್ವತ್ತು ಡೌನ್ಲೋಡ್ ಮಾಡ್ಕೋಬೇಕು PDF ನಲ್ಲಿ ಅಂತಂತಂದ್ರೆ ಒಂದು ಫೀಸ್ ಅನ್ನ ಇಲ್ಲಿ ಪೇ ಮಾಡಬೇಕಾಗುತ್ತೆ. ಸೊ ಅದನ್ನ ಹೇಳ್ತಾ ಇದ್ದಾರೆ. ಸೊ ಪ್ರಾಪರ್ಟಿ ಟ್ಯಾಕ್ಸ್ ಇರ್ಬೋದು, ಅಥವಾ ಈ ಸ್ವತ್ತು ಡೌನ್ಲೋಡ್ ಮಾಡಬೇಕು ಅಂತಂತಂದ್ರೆ ಒಂದು ಫೀಸ್ ಏನಿರುತ್ತೆ, ಈ ರೀತಿ ಫೀಸ್ ಪೇಮೆಂಟ್ ಏನಿದೆಲ್ಲ, ಆನ್ಲೈನ್ ಪೇಮೆಂಟ್ ಇರ್ಬೋದು ಅಥವಾ ಟ್ಯಾಕ್ಸ್ ಪೇಮೆಂಟ್ ಇರ್ಬೋದು, ಅದು ನೀವು ವೆಬ್ಸೈಟ್ ಲಿಂದ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದ್ಸರ್ತಿ ಓದ್ತೀನಿ. ಸೊ ಈ ಸ್ವತ್ತು 2.2 ತಂತ್ರಾಂಶದ ಆನ್ಲೈನ್ ಪೋರ್ಟಲ್ ಮೂಲಕ ತೆರಿಗೆ ಮತ್ತು ಪ್ರಿಂಟಿಗೆ ಶುಲ್ಕವನ್ನು ಪಾವತಿಸಿ ಈ ಖಾತಾವನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಅಂತಂದ್ರೆ ಈಗ ಆದಷ್ಟು ಬೇಗ ನಾವು ಪ್ರಾಪರ್ಟಿ ಟ್ಯಾಕ್ಸ್ ಏನು ಪೇಮೆಂಟ್ ಇರುತ್ತಲ್ಲ ಅದು ಕೂಡ ನೀವು ವೆಬ್ಸೈಟ್ ಮುಖಾಂತರ ಮಾಡ್ಬೋದು. ಆ್ಯಂಡ್ ಡಿಜಿಟಲ್ ಖಾತಾ ಡೌನ್ಲೋಡ್ ಮಾಡಬೇಕು ಅಂತಂದರೆ ಒಂದಿಷ್ಟು ಫೀಸ್ ಅಂತ ಇರುತ್ತೆ, ಅದು ಪೇ ಮಾಡಿಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೋಬೋದು ಅಂತ. ಆದಷ್ಟು ಬೇಗ ನಾವು ಇದು ಕೂಡ ಒಂದು ಅವಕಾಶ ಕೊಡ್ತೀವಿ ಅಂತ ಇಲ್ಲಿ ಕ್ಲಿಯರ್ ಆಗಿ ಈ ರೀತಿ ಒಂದು ಪಾಯಿಂಟನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಅರ್ಥ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಪಾಯಿಂಟಿಗೆ ಹೋಗ್ತೀನಿ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡಿ, ಈ ಸ್ವತ್ತು ಅರ್ಜಿ ಸಲ್ಲಿಸಲು ಯಾವುದೇ ಕಾಲಮಿತಿಯನ್ನು ನಿಗದಿಪಡಿಸಿಲ್ಲ. ಸೊ ಇದರ ಅರ್ಥ ಏನು ಅಂತಂದ್ರೆ, ಈ ರೀತಿ ನಾವೇನು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತೀವಿ ಅಥವಾ ಆನ್ಲೈನ್ ಮೂಲಕ ನಾವೇನು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು ಅಂತ ಏನು ಈ ಸ್ವತ್ತು 2.0 ವೆಬ್ಸೈಟ್ ನಲ್ಲಿ ಏನು ಹೋಗ್ತೀವಲ್ಲ, ಸೊ ಇದು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋ ರಿಲೇಟೆಡ್ ಒಂದು ಇನ್ಫಾರ್ಮೇಶನ್ ಅಥವಾ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಇಲ್ಲಿ ಹೇಳಿದ್ದಾರೆ. ಏನಿದೆ ಅಂತಂದ್ರೆ, ಇದೇನು ವೆಬ್ಸೈಟ್ ನಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಲ್ಲ, ಇನ್ನೊಂದ್ಸರ್ತಿ ಓದ್ತೀನಿ. ಈ ಸ್ವತ್ತು ಅರ್ಜಿ ಸಲ್ಲಿಸಲು ಯಾವುದೇ ಕಾಲಮಿತಿಯನ್ನು ನಿಗದಿಪಡಿಸಿಲ್ಲ ಅಂತಂದ್ರೆ, ಇದೇ ಇಷ್ಟೇ ಡ್ಯೂರೇಷನ್ ನಲ್ಲಿ, ಇಷ್ಟೇ ಟೈಮ್ ಲಿಮಿಟ್ ನಲ್ಲಿ, ಅಂದ್ರೆ 1 ಮಂತ್, 2 ಮಂತ್, 3 ಮಂತ್ ಅಥವಾ 6 ತಿಂಗಳಲ್ಲಿ, 1 ವರ್ಷನಲ್ಲಿ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಈ ಖಾತಾ ತಕೊಳ್ಳಿ ಅಂತ ಈ ರೀತಿ ಎಲ್ಲೂ ನಾವು ಡಿಸಿಷನ್ ಅನ್ನ ತಗೊಂಡಿಲ್ಲ ಅಂತ ಕ್ಲಿಯರ್ ಆಗಿ ಇಲ್ಲಿ ಪಾಯಿಂಟ್ ಅನ್ನ ಹೇಳಿದ್ದಾರೆ. ಓಕೆ, ಸೊ ಯಾವುದೇ ರೀತಿಯಾದ ಇಲ್ಲಿ ಒಂದು ಟೈಮ್ ಲೈನ್, ಒಂದು ಡೆಡ್ ಲೈನ್ ಈ ಸ್ವತ್ತು ಅಪ್ಲಿಕೇಶನ್ ಹಾಕಬೇಕು ಅಂತಂದ್ರೆ ಇಲ್ಲ. ಓಕೆ, ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್, ಸಾರ್ವಜನಿಕರು ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡದೆ, ಇದರ ಅರ್ಥ ಗ್ರಾಮ ಪಂಚಾಯಿತಿಗೆ ನೀವು ಬರೋದು ಅವಶ್ಯಕತೆ ಇಲ್ಲ, ನೀವು ನಿಮ್ಮ ಮನೆಯಿಂದನೇ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಬಹುದು ಅಂತ ಕ್ಲಿಯರ್ ಆಗಿ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಓಕೆ, ಸೊ ಆಸ್ತಿಗೆ ಸಂಬಂಧಿಸಿದ ನಮೂನೆಗಳನ್ನು ಈ ಸ್ವತ್ತು ತಂತ್ರಾಂಶದ ಮೂಲಕ ಪಡೆಯಲು ಅವಕಾಶ ಕೊಟ್ಟಿದ್ದೀವಿ. ಆನ್ಲೈನ್ ಮುಖಾಂತರನೇ ನೀವು ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡಬಹುದು, ಅಪ್ಲಿಕೇಶನ್ ಸಬ್ಮಿಟ್ ಮಾಡಬಹುದು, ಅಪ್ಲಿಕೇಶನ್ ಪ್ರಾಸೆಸಿಂಗ್ ಫೀಸ್ ಅನ್ನ ಕಟ್ಟಬಹುದು, ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬಹುದು, ಈ ಡಿಜಿಟಲ್ ಖಾತಾ ಡೌನ್ಲೋಡ್ ಮಾಡಬಹುದು. ಸೊ ಎಲ್ಲ ಕೂಡ ನೀವು ನಿಮ್ಮ ಮನೆಯಿಂದನೇ ಅಥವಾ ಆನ್ಲೈನ್ ಮೂಲಕ ನೀವು ಎಲ್ಲ ಮಾಡಬಹುದು. ಅಂಡ್ ಲಾಸ್ಟಿಗೆ, ಜನರ ಸಮಸ್ಯೆ ಹಾಗೂ ಸಂದೇಹಗಳನ್ನು ಬಗೆಹರಿಸಲು ಸರ್ಕಾರ ಬದ್ಧವಾಗಿದೆ, ಈ ಬಗ್ಗೆ ಸಾರ್ವಜನಿಕರು ಸಹಕರಿಸಬೇಕು. ಸೊ ಗೌರ್ಮೆಂಟ್ ದಿಂದ ನಾವು ಪೂರ್ತಿಯಾಗಿ ಇಲ್ಲಿ ಒಂದು ಅಪ್ಡೇಷನ್, ಒಂದು ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀವಿ. ಸಿಟಿಸನ್ಸ್ ಕೂಡ ಇದನ್ನ ಒಂದು ಸಹಕರಿಸಬೇಕು ಅಂತ ಒಂದು ಪಾಯಿಂಟ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಪಾಯಿಂಟಿಗೆ ಹೋಗ್ತೀನಿ. ಇಲ್ಲಿ ನೋಡಿ, ಈ ಸ್ವತ್ತು 2.0 ಅಡಿ ಅರ್ಜಿ ಸಲ್ಲಿಸಲು ಸಂಬಂಧಿತ ದಾಖಲಾತಿ ಪ್ರಕ್ರಿಯೆ ಅಥವಾ ತಂತ್ರಾಂಶದ ಬಳಕೆಯ ಕುರಿತು ಸಂದೇಹದಲ್ಲಿ ತಮ್ಮ ಜಿಲ್ಲಾ, ಸೊ ಬೇಸಿಕಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಪೂರ್ತಿ ಕರ್ನಾಟಕದಲ್ಲಿ ಎಷ್ಟು ಡಿಸ್ಟ್ರಿಕ್ಟ್ಸ್ ಇದೆಯಲ್ಲ, ಸೊ ಪ್ರತಿಯೊಂದು ಡಿಸ್ಟ್ರಿಕ್ಟ್ಸಿಗೆ ಒಂದು ಹೆಲ್ಪ್ ಲೈನ್ ನಂಬರ್ ಅಂತ ಇಲ್ಲಿ ಶೇರ್ ಮಾಡಿದ್ದಾರೆ. ಓಕೆ,
ನಿಮ್ಗೆ ಯಾವುದೇ ರೀತಿಯಾದ ಒಂದು ಸಮಸ್ಯೆ ಇರ್ಬೋದು, ನಿಮ್ಗೆ ಯಾವುದೇ ರೀತಿಯಾದ ಒಂದು ಡೌಟ್ಸ್ ಇರ್ಬೋದು, ಇಶ್ಯೂಸ್ ಇರ್ಬೋದು, ಡಾಕ್ಯುಮೆಂಟ್ ರಿಲೇಟೆಡು, ಅಪ್ಲಿಕೇಶನ್ ರಿಲೇಟೆಡು, ಸೊ ಯಾವುದೇ ರೀತಿಯಾದ ನಿಮಗೆ ಹೆಲ್ಪ್ ಬೇಕು ಅಂತಂತಂದ್ರೆ ಇಲ್ಲಿ ನಾವು ಹೆಲ್ಪ್ ಲೈನ್ ನಂಬರ್ಸ್ ಇಲ್ಲಿ ಕೊಟ್ಟಿದ್ದೀವಿ. ಸೊ ಆ ಹೆಲ್ಪ್ ಲೈನ್ ನಂಬರ್ಸಿಗೆ ನೀವು ಕಾಲ್ ಮಾಡಿಬಿಟ್ಟು ನೀವು ನಿಮ್ಮ ಡೌಟ್ಸ್ ಅನ್ನ ಕ್ಲಾರಿಫೈ ಮಾಡ್ಕೋಬಹುದು ಅಂತ ಒಂದು ಪಾಯಿಂಟ್ ಅನ್ನ ಹೇಳಿದ್ದಾರೆ. ಓಕೆ, ಸೊ ಜಿಲ್ಲಾ ಸಹಾಯವಾಣಿಗಳ ಸಂಖ್ಯೆಯನ್ನು ಈ ಸ್ವತ್ತು ಪೋರ್ಟಲ್ ನಲ್ಲಿ ಅಥವಾ ಪಂಚತಂತ್ರ ಪೋರ್ಟಲ್ ನಲ್ಲಿ ನೀವು ಪಡೆದುಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ನಾನು ಕೂಡ ನಿಮಗೆ ಎಲ್ಲ ಕೂಡ ಇಲ್ಲಿ ಹೇಳ್ತೀನಿ ನೋಡಿ, ಅಥವಾ ಶೋ ಮಾಡ್ತೀನಿ, ಅಂದ್ರೆ ಡಿಸ್ಟ್ರಿಕ್ಟ್ ವೈಸ್ ಹೆಲ್ಪ್ ಲೈನ್ ನಂಬರ್ ಅಂತ. ಓಕೆ, ಸೊ ನೋಡಿ ನೆಕ್ಸ್ಟ್ ಪಾಯಿಂಟ್ ಅದೇ ಇದೆ. ಸೊ ನಾನು ಏನ್ ಮಾಡ್ತೀನಿ, ಪಂಚತಂತ್ರ 2.0 ವೆಬ್ಸೈಟ್ಗೆ ಬರ್ತೀನಿ. ನೀವು ನೋಡಬಹುದು ಇದು ಪಂಚತಂತ್ರ 2.0 ವೆಬ್ಸೈಟ್. ಇಲ್ಲಿ ಈ ಸ್ವತ್ತು ಹೆಲ್ಪ್ ಲೈನ್ ಅಂತ ಒಂದು ಟ್ಯಾಬ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡಿಸ್ಟ್ರಿಕ್ಟ್ ವೈಸ್ ಈ ಸ್ವತ್ತು ಹೆಲ್ಪ್ ಲೈನ್ ಎಲ್ಲ ಕೂಡ ಓಪನ್ ಆಗುತ್ತೆ. ಫಸ್ಟ್ ನಂಬರ್ ನಾನು ಇಲ್ಲಿ ಒಂದು ರೌಂಡ್ ಮಾಡಿದ್ದೀನಿ ನೋಡಿ, ಸ್ಟೇಟ್ ಹೆಲ್ಪ್ ಲೈನ್ ನಂಬರ್, ಇದು ಒಂದು ನಂಬರ್ ಫಾರ್ ಎಂಟೈರ್ ಕರ್ನಾಟಕ. ಓಕೆ, ಸೊ ಕೆಳಗಡೆ ಡಿಸ್ಟ್ರಿಕ್ಟ್ ವೈಸ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಬೇಕಂತಂದ್ರೆ ಒಂದು ವಿಡಿಯೋ ಪಾಸ್ ಮಾಡಿಬಿಟ್ಟು ಸ್ಕ್ರೀನ್ ಶಾಟ್ ಅನ್ನ ತಗೋಬಹುದು. ಓಕೆ, ಸೊ ಇದು ನೋಡಿ ಫಸ್ಟ್ 10 ಡಿಸ್ಟ್ರಿಕ್ಟ್ಸ್ ನಾನು ಈ ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ. ಬಾಗಲಕೋಟು, ಬಳ್ಳಾರಿ, ಬೆಳಗಾವಿ, ಬೆಂಗಳೂರು ರೂರಲ್, ಸೌತ್, ಈ ರೀತಿ ಬೀದರ್, ರೈಟ್. ಸೊ ಇದನ್ನ ಬೇಕಂತಂದ್ರೆ ನೀವು ಪಾಸ್ ಮಾಡಿ ಸ್ಕ್ರೀನ್ ಶಾಟ್ ತಗೊಳ್ಳಿ. ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ಸೊ ಇದು ಮತ್ತೆ ಒಂದು ಈ ರೀತಿ ಎಲ್ಲ ಡಿಸ್ಟ್ರಿಕ್ಟ್ ವೈಸ್ ಇದೆ. ಸೊ ಒಂದು ಪಾಸ್ ಮಾಡಿ ಬೇಕಂದ್ರೆ ತಗೊಳ್ಳಿ ಸ್ಕ್ರೀನ್ ಶಾಟ್. ನೆಕ್ಸ್ಟ್ ಲಾಸ್ಟ್ ಇದು ಫೈನಲ್. ಓಕೆ, ಸೊ ಈ ರೀತಿ ಪೂರ್ತಿ ಕರ್ನಾಟಕದಲ್ಲಿ ಎಷ್ಟು ಡಿಸ್ಟ್ರಿಕ್ಟ್ಸ್ ಇದೆ, ಪ್ರತಿಯೊಂದು ಡಿಸ್ಟ್ರಿಕ್ಟ್ಸ್ ಕೂಡ ಒಂದು ಹೆಲ್ಪ್ ಲೈನ್ ನಂಬರ್ ಇಲ್ಲಿ ಕೊಟ್ಟಿದ್ದಾರೆ. ನೀವು ಬೇಕಂತಂದ್ರೆ ಕಾಲ್ ಮಾಡಿಬಿಟ್ಟು ನಿಮ್ಮ ಸಮಸ್ಯೆ ಏನಿದೆಯಲ್ಲ ಅದನ್ನ ನೀವು ಕೇಳ್ಕೋಬಹುದು, ಡೌಟ್ಸ್ ಅನ್ನ ಕ್ಲಾರಿಫೈ ಮಾಡಬಹುದು. ಸೊ ಇದು ಈ ರೀತಿ ಒಂದು ಟೋಟಲ್ ಇನ್ಫಾರ್ಮೇಶನ್ ಇಲ್ಲಿ ಶೇರ್ ಮಾಡಿದ್ದಾರೆ. ಏನಾದರೂ ಪೇಡ್ ಸರ್ವಿಸ್ ಬೇಕು, ಈ ಖಾತಾ ಸರ್ವಿಸ್ ಬೇಕು, ನನ್ನ ಕಡೆಯಿಂದ ನನ್ನ ಕನ್ಸಲ್ಟೇಷನ್ ಬೇಕು, ನನ್ನ ಕಡೆಯಿಂದ ಈ ಖಾತಾ ಸರ್ವಿಸ್ ಬೇಕು ಅಂತಂದ್ರೆ ವಾಟ್ಸ್ಆಪ್ ನಲ್ಲಿ ನೀವು ನನಗೆ ಮೆಸೇಜ್ ಕಳಿಸಬಹುದು. ಅಂಡ್ ವಾಟ್ಸ್ಆಪ್ ಚಾನಲ್ ಕೂಡ ನೀವು ಜಾಯ್ನ್ ಆಗಿ, ಅಲ್ಲಿ ಕೂಡ ನಾನು ರೆಗ್ಯುಲರ್ಲಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀನಿ. ಅಂಡ್ ಏನಾದರೂ ಕಾಮೆಂಟ್ ಮಾಡೋದಿದ್ರೆ ನೀವು ಕಾಮೆಂಟ್ ಮಾಡಿ ತಿಳಿಸಬಹುದು, ವಿಡಿಯೋ ಯಾವ ರೀತಿ ನಿಮಗೆ ಅನಿಸಿದೆ ಅಂತ. ಅಂಡ್ ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.